ಬಿಸಿ ರೋಡ್ ಚಲೋ ಬೆನ್ನಲ್ಲೇ ಮುಸ್ಲಿಮರು ಬೈಕ್ ರ್ಯಾಲಿಯನ್ನ ನಡೆಸಿದ್ದಾರೆ. ಹಸಿರು ಧ್ವಜವನ್ನ ಹಿಡಿದು ಮುಸ್ಲಿಂ ಯುವಕರು ರ್ಯಾಲಿಯನ್ನ ಮಾಡಿದ್ದಾರೆ. ಏಕಾಏಕಿ ಧ್ವಜವನ್ನ ಹಿಡಿದು ಬೈಕ್ನಲ್ಲಿ ಯುವಕರು ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಈ ರ್ಯಾಲಿಗೆ ಅವಕಾಶ ನೀಡಿದ್ದಕ್ಕೆ ಹಿಂದೂ ಕಾರ್ಯಕರ್ತರು ಗರಂ ಆಗಿದ್ದಾರೆ. ಪೊಲೀಸರ ಜೊತೆ ವಾಗ್ವಾದಕ್ಕಿಳಿದಿದ್ದಾರೆ ಹಿಂದೂ ಕಾರ್ಯಕರ್ತರು. ಯಾಕೆ ಬೈಕ್ ರ್ಯಾಲಿಗೆ ಅವಕಾಶ ಕೊಟ್ರಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇವತ್ತು ಬಿಸಿ ರೋಡ್ ಚಲೋ ಹಮ್ಮಿಕೊಳ್ಳಲಾಗಿತ್ತು. ವಿಎಚ್ಪಿ, ಬಜರಂಗ ದಳ ಸೇರಿದಂತೆ ಹಿಂದೂ ಪರ ಸಂಘಟನೆಗಳಿಂದ ಮುಸ್ಲಿಂ ಮುಖಂಡ ಶರೀಫ್ ಕೊಟ್ಟಂತಹ ಹೇಳಿಕೆಗೆ ಸವಾಲನ್ನ ಹಾಕೋಕೆ ಅಂತ ಹೇಳಿ ಬಿಸಿ ರೋಡ್ ಚಲೋನ ಹಮ್ಮಿಕೊಳ್ಳಲಾಗಿತ್ತು. ವಿತ್ ಪರ್ಮಿಷನ್ ಮಾಡಿದ್ದಂತಹ ಬಿಸಿ ರೋಡ್ ಚಲೋ ಅದು. ಆ ಬಿಸಿ ರೋಡ್ ಚಲೋ ನಡೀತಾ ಇದ್ದಂತಹ ಸಂದರ್ಭದಲ್ಲೇ ಅದೇ ಬಿಸಿ ರೋಡ್ನಲ್ಲಿ ಒಂದಿಷ್ಟು ಮುಸ್ಲಿಂ ಯುವಕರು ತಾವು ಕೂಡ ಹಸಿರು ಬಾವುಟವನ್ನ ಹಿಡ್ಕೊಂಡು ರ್ಯಾಲಿಯನ್ನ ಮಾಡಿದ್ದಾರೆ. ಈ ರ್ಯಾಲಿಗೆ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಚುಪ್ಪಿರಲ್ಲಿ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ಬಿಸಿ ರೋಡ್ ಚಲೋ ಇದಕ್ಕೆ ಪರ್ಮಿಷನ್ ಇತ್ತು. ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಬಂದ್ರು, ಶಾಂತಿಯುತವಾಗಿ ಪ್ರತಿಭಟನೆಯನ್ನ ಮಾಡಿದ್ರು, ಘೋಷಣೆಯನ್ನ ಕೂಗಿದ್ರು, ಎಲ್ಲವೂ ಸರಿ. ಆದ್ರೆ ಅದೇ ಸಂದರ್ಭದಲ್ಲಿ ಅಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬಿಸಿ ರೋಡ್ ನಲ್ಲಿ ಇರೋವಾಗ್ಲೇ ಮತ್ತೊಂದು ಕೋಮಿನಿಂದ ಕೂಡ ಬೈಕ್ ರ್ಯಾಲಿ ಏಕಾಏಕಿ ಆರಂಭ ಆಗ್ಬಿಡುತ್ತೆ. ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋದಕ್ಕೆ ಇದು ಎಷ್ಟು ಚಾಲೆಂಜಿಂಗ್ ಅನ್ನುವಂಥದ್ದು ಪೊಲೀಸರಿಗೆ ಗೊತ್ತಾಗಬೇಕಾಗಿತ್ತು. ಏಕಾಏಕಿ ಎರಡೂ ಕೋಮಿನವರು ಒಂದೇ ಸಂದರ್ಭದಲ್ಲಿ ರ್ಯಾಲಿಯನ್ನ ಹೊರಟ್ರೆ ಅದು ಗಲಭೆಗೆ ಕಾರಣ ಆಗಬಹುದು ಅನ್ನೋದನ್ನ ಅಂದಾಜು ಮಾಡಬೇಕಾಗಿತ್ತು. ಈಗ ಮುಸ್ಲಿಂ ಯುವಕರು ಏನ್ ರ್ಯಾಲಿಯನ್ನ ಹೊರಟ್ರು, ಅನುಮತಿಯನ್ನ ತೆಗೆದುಕೊಂಡು ಹೊರಟ್ರ, ತೆಗೆದುಕೊಳ್ಳದೆ ಹೊರಟ್ರ, ಸದ್ಯ ಬಿಸಿ ರೋಡ್ ನಲ್ಲಿ ಕಂಡೀಷನ್ ಹೇಗಿದೆ? ವಿದ್ಯಾ, ಸದ್ಯ ಬಿಸಿ ರೋಡ್ನಲ್ಲಿ ಪರಿಸ್ಥಿತಿ ಶಾಂತವಾಗಿದೆ. ಇವತ್ತು ಮುಂಜಾನೆ ಒಂದು ಹಂತದಲ್ಲಿ ಬಿಸಿ ರೋಡ್ ಪ್ರಕ್ಷುಬ್ಧಗೊಂಡಿತ್ತು. ಒಂದು ಹಿಂದೂ ಸಂಘಟನೆ ಕಾರ್ಯಕರ್ತರು ಒಂದು ಕಡೆ ಸೇರಿಕೊಂಡು ಬಿಸಿ ರೋಡ್ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಇಲ್ಲಿ ಎಲ್ಲರೂ ಜಮಾಯಿಸಿದ್ರು. ಈ ಸಂದರ್ಭದಲ್ಲಿ ಇಲ್ಲಿ ಬಂದಂತಹ ವಿಎಚ್ಪಿ ಮುಖಂಡ ಶರಣ್ ಪಂಪೇಲ್ ಬಂದ ನಂತರ ಒಂದು ಹಂತದಲ್ಲಿ ಕೈ ಮೀರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಮೇನ್ ರೋಡ್ ಅಂದರೆ ಮುಖ್ಯ ರಸ್ತೆಗೆ ಹಿಂದೂ ಸಂಘಟನೆ ಕಾರ್ಯಕರ್ತರು ಬರಲಿಕ್ಕೆ ಮುಂದಾಗಿದ್ರು. ಅದರ ಪೊಲೀಸರು ತಡೆದು ಅದ ನಂತರ ಕೆಲವು ಹೊತ್ತು ಘೋಷಣೆಗಳನ್ನು ಕೂಗಿ ಅವರನ್ನು ಡಿಸ್ಮಿಸ್ ಮಾಡಲಾಗಿತ್ತು. ಆ ಹಂತದಲ್ಲಿ ಒಂದು ಈ ಬಿಸಿ ರೋಡ್ ಶಾಂತವಾಗಿತ್ತು ಅಂತಲೇ ಹೇಳ್ಬೋದು. ಹಿಂದೂ ಸಂಘಟನೆ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿದ್ರು. ಅದ ನಂತರ ಅವರೆಲ್ಲ ಡಿಸ್ಮಿಸ್ ಆಗಿ ಹೋಗಿದ್ರು. ಅದೇ ಸಂದರ್ಭದಲ್ಲಿ ಇಲ್ಲಿ ಹಿಂದೂ ಸಂಘಟನೆ ಕಾರ್ಯಕರ್ತರು ಜಮಾವಣೆ ಆದ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಈದ್ ಮಿಲಾದ್ನ ಒಂದು ಏನು ಮೆರವಣಿಗೆ ಆಗುತ್ತೆ ಅದನ್ನು ಬೇರೆ ಕಡೆ ಡೈವರ್ಟ್ ಮಾಡಲಾಗಿತ್ತು. ಎರಡು ಈ ಭಾಗದಲ್ಲಿ ಈ ರಸ್ತೆಯಲ್ಲಿ ಬರ್ತವೆ. ಈ ರಸ್ತೆಯಲ್ಲಿ ಬರುವಂತಹ ಮೆರವಣಿಗೆಯನ್ನು ಅಲ್ಲೇ ಡೈವರ್ಟ್ ಮಾಡಿ ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗಿತ್ತು. ಪೊಲೀಸರು ಆ ಒಂದು ಕಾರ್ಯವನ್ನು ಮಾಡಿದರು. ಆದರೆ ಇದರ ನಡುವೆ ಪೊಲೀಸರ ಕಣ್ಣು ತಪ್ಪಿಸಿ ಒಂದು ರ್ಯಾಲಿ ಅಂದರೆ ಮುಸ್ಲಿಂ ಯುವಕರ ಒಂದು ರ್ಯಾಲಿ ಈ ರಸ್ತೆಯಲ್ಲೇ ಬರುತ್ತೆ. ಬೈಕ್ ರ್ಯಾಲಿ ಮಾಡಿಕೊಂಡು ಬರ್ತಾರೆ. ಬೈಕ್ ರ್ಯಾಲಿ ಮಾಡಿಕೊಂಡು ಬಂದದ್ದು ಮಾತ್ರ ಅಲ್ಲ, ಇಲ್ಲಿ ಬಂದು ಈ ರಸ್ತೆಯಲ್ಲಿ ಬಂದ್ಕೊಂಡು ಘೋಷಣೆಗಳನ್ನು ಕೂಗ್ತಾರೆ. ಇದು ಎಲ್ಲ ಒಂದು ಕಡೆ ಮತ್ತೆ ಹಿಂದೂ ಸಂಘಟನೆ ಕಾರ್ಯಕರ್ತರಿಗೆ ಟ್ರಿಗರ್ ಆಯಿತು. ಮತ್ತೆ ಹಿಂದೂ ಸಂಘಟನೆ ಕಾರ್ಯಕರ್ತರು ಒಟ್ಟಾಗಿ ಸೇರಿಕೊಂಡು ರಸ್ತೆಗೆ ಬರ್ತಾರೆ, ಘೋಷಣೆಗಳನ್ನು ಕೂಗ್ತಾರೆ, ಪೊಲೀಸರ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಈಗ ಪರಿಸ್ಥಿತಿ ಶಾಂತವಾಗಿದೆ. ಅವರನ್ನೆಲ್ಲ ಸಮಜಾಯಿಸಿ ಪೊಲೀಸರು ಕಳಿಸ್ಕೊಟ್ಟಿದ್ದಾರೆ. ಆದರೆ ಒಂದು ಹಂತದಲ್ಲಿ ಈಗ ಪೊಲೀಸರು ನಿಟ್ಟುಸಿರು ಬಿಡುವಂತಾಗಿದೆ. ಆದರೆ
BC ರೋಡ್ ಬೂದಿ ಮುಚ್ಚಿದ ಕೆಂಡದಂತಿದೆ. ಈ ಹಿನ್ನೆಲೆಯಲ್ಲಿ ಈಗ BC ರೋಡ್ ಮಾತ್ರ ಅಲ್ಲ, ಬಂಟ್ವಾಳದಲ್ಲಿ ಇಡೀ ಬಂಟ್ವಾಳ ತಾಲೂಕಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. 6 KSRP ತುಕಡಿ ಹಾಗೇನೆ 4 CR ತುಕಡಿ ಮಾತ್ರವಲ್ಲದೆ RIF ತುಕಡಿಯನ್ನು ಕೂಡ ನಿಯೋಜಿಸಲಾಗಿದೆ. ನಾನೀಗ ಅದೇ ಭಾಗದಲ್ಲಿ ಇದ್ದೀನಿ, ನೀವು ನೋಡ್ಬೋದು. ಈ ಭಾಗದಲ್ಲಿ ಈಗಾಗಲೇ RIF ತುಕಡಿಯ ವಾಹನಗಳನ್ನು ನೀವು ನೋಡ್ಬೋದು. ಈ ಭಾಗದಲ್ಲಿ RIF ತುಕಡಿಯನ್ನು ನಿಯೋಜಿಸಲಾಗಿರುವಂಥದ್ದು. ಈ ಮೇಲಿರುವಂತಹ ಒಂದು ಏನು ಫ್ಲೈಓವರ್ ಇದೆ, ಫ್ಲೈಓವರ್ ಮೇಲೆ ಕೂಡ RIF ತುಕಡಿಯ ಯೋಧರನ್ನು ನೇಮಿಸಲಾಗಿದೆ. ಹಾಗೆಯೇ ಈ ಭಾಗದಲ್ಲಿ ಯಾವುದೇ ಪರಿಸ್ಥಿತಿ ನಿಭಾಯಿಸಲಿಕ್ಕೆ ಪೊಲೀಸರು ಈಗಾಗಲೇ ಸಿದ್ಧತೆಯನ್ನು ನಡೆಸಿಕೊಂಡಿರುವಂಥದ್ದು. ಅದು ಮಾತ್ರ ಅಲ್ಲ, SP ಯತೀಶ್ ಅವರು ಕೂಡ ಸ್ಥಳದಲ್ಲಿ ಮುಕ್ಕಾಂ ಹೂಡಿದ್ದಾರೆ. ಹಾಗೆಯೇ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳದಲ್ಲಿ ಮುಕ್ಕಾಂ ಹೂಡಿಕೊಂಡು ಪರಿಸ್ಥಿತಿಯನ್ನು ನಿಭಾಯಿಸ್ತಾ ಇದ್ದಾರೆ. ವಿದ್ಯಾ, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.